4 years once ಅಷ್ಟೇ ಬರೋದು. ಏನೋ ತರ್ತಾಳೆ ಅಂದ್ರೆ ಏನೋ ಸಾಂಬಾರ್ ತಿನ್ಕೊಂಡ್ ಬಂದವಳ ಕೈಯಲ್ಲಿ. ನಮ್ಗೆ ಯಾರಿಗೂ ಏನು ಮಾಡಕ್ ಬರಲ್ಲ ಆಕ್ಚುಲಿ. ಗೈಸ್ ಟೈಮ್ 12 ಆಯ್ತು. ಇರ್ತಾನೆ ಕಿಟಾಪತಿ ಹೆಂಗ್ಸ ಉಟ್ಬಿಟ್ಟು ಏನಿದು? ವಿಶ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಆಕ್ಚುಲಿ ನನ್ನ ಬರ್ಡೇ ಇರೋದು Feb 29th, 4 years once ಅಷ್ಟೇ ಬರೋದು. ಬಟ್ ಸ್ಟಿಲ್ ನಮ್ಮ ಮನೇಲಿ ಯಾವಾಗ್ಲೂ March 1st ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮ್ಮ ಅಕ್ಕ ನನಗೆ ಸರ್ಪ್ರೈಸ್ ಕೊಡಕ್ ತುಂಬಾನೇ ಟ್ರೈ ಮಾಡ್ತಾಳೆ ಗೈಸ್. ಪಾಪ ಅವಳು ನನ್ನ ಜೊತೆ ಇದ್ಕೊಂಡು ಆದ್ರೂ ನನಗೇನು ಗೊತ್ತಿಲ್ಲ, ಸರ್ಪ್ರೈಸ್ ಆಗೇ ಇರುತ್ತೆ ಅವಳು ಕೊಡೋದು ಅನ್ಸತ್ತೆ ಈ ಸಲಿ. ಸೊ ಈ ವರ್ಷ ಆಕ್ಚುಲಿ ಬರ್ಡೇ ಮಾಡ್ಕೊಳಕ್ಕೆ ಮುಡಿಲಿಲ್ಲ. ಫಸ್ಟ್ ಟೈಮ್ ಒನ್ ಡೇ ಇರ್ಬೇಕಾದ್ರೆ ಹೋಗಿ ಡ್ರೆಸ್ ತಗೊಂಡಿದ್ದು. ಮುಂಚೆ ಎಲ್ಲ 15 days 10 days ಮುಂಚೆನೆ ತಗೊಂಡು ಇಟ್ಕೊಂಡ್ ಬಿಡ್ತಿದ್ದೆ ಬಟ್ಟೆನ. ಫಸ್ಟ್ ಟೈಮ್ ಅದು ನಮ್ಮ ಅಮ್ಮ ಫೋರ್ಸ್ ಮಾಡ್ತಿದ್ರು ಹೋಗಿ ತಗೋ ಅಂತ ಹೇಳಿ. ಅದಕ್ಕೆ ನೆನ್ನೆ ಹೋಗಿ ತಗೊಂಡ್ಬಂದೆ. ಸೊ ಔಟ್ಫಿಟ್ಗೆ ಮ್ಯಾಚ್ ಆಗೋ ತರ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡು ಹಾಗೆ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಇವಾಗ ಜಸ್ಟ್ ರೀಚ್ ಆದ್ವಿ. ಟೈಮ್ ಆಲ್ರೆಡಿ 10:30 ಆಗ್ಬಿಟ್ಟಿದೆ. ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಅವಳು ನನ್ಬಿಟ್ಟು ಆಕ್ಚುಲಿ ಎಲ್ಲೂ ಹೋಗಲ್ಲ. ಬರ್ತೀನಿ ಹೋಗಿರು ಅಂತ ಅಂದ್ಬಿಟ್ಟು ಹೋದ್ಲು. ಎಲ್ಲಿ ಹೋದ್ಲು, ಏನ್ ಮಾಡ್ತಾವಳೆ ಏನೋ ಇರ್ತಾ ಇಲ್ಲ, ಏನೂ ಗೊತ್ತಿಲ್ಲ. ಸೊ ನೋಡೋಣ. 10:30 ಇವಾಗ. ಸ್ವಲ್ಪ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಏನ್ ಮಾಡ್ತಾಳೆ ನೋಡೋಣ. 12ಗೆ ಎಲ್ರಿಗೂ ಬೇರೆ ವೈಟ್ ಡ್ರೆಸ್ ಹಾಕೊಂಡ್ ಬರಕ್ ಹೇಳಿದಾಳೆ. ಎಲ್ಲ ವೈಟ್ ಡ್ರೆಸ್ ಹಾಕೊಂಡ್ ಬಂದಿದ್ರು ಕೆಳಗಡೆ. ನೋಡೋಣ. ನೋಡಿ ಗೈಸ್, ನಮ್ಮ ಅಕ್ಕ ಬಂದವಳೆ. 11:30 ಆಯ್ತು ಟೈಮು. ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಎಷ್ಟೊತ್ತಿಗೆ ಬರೋದ್ ಮನೆಗೆ? 11:30ಗ? ಏನೋ ತರ್ತಾಳೆ ಅಂದ್ರೆ ಏನೋ ಸಾಂಬಾರ್ ತಿನ್ಕೊಂಡ್ ಬಂದವಳ ಕೈಯಲ್ಲಿ. ಪೂರ್ತಿ ಕಳಿಸ್ದಲ್ಲ, ಅದಕ್ಕೆ 11:30 ಆಗ್ಬಿಡ್ತೀವಿ. ಸರಿ ನಡಿ, ನೀನು ಒಳಗಡೆ ಇನ್ನೊಂದು ನನ್ನ ರೂಮಲ್ಲಿ ಇರು. ನಿನ್ ರೂಮಲ್ಲಿ ನಾನು ಯಾಕಿರ್ಲಿ? ನನ್ ರೂಮಲ್ಲಿ ನಾನು ಇರ್ತೀನಿ. ನಿನ್ ರೂಮ್ ಬೀಗ ಹಾಕಿದ್ಯಾ ಅಲ್ಲಿ? ಇಲ್ಲ, ನಾನು ನನ್ನ ರೂಮಲ್ಲಿ. ನಿಮಿಷ ಪ್ಲೀಸ್, 5 ನಿಮಿಷ ಬೇಗ ನೋಡಿ ಗೈಸ್ ಹೆಂಗ್ ಬಿಡ್ತಾರೆ. ಏನಿದು? ಒಳಗಡೆ ತಗೋ. ನೋಡಿ ಹಿಂಗೆ ಸರ್ಪ್ರೈಸ್ ಕೊಡೋದು ನಮ್ಮ ಅಕ್ಕ. ನನ್ನ ರೂಮಲ್ಲಿ ಸರ್ಪ್ರೈಸ್ ಕೊಡ್ತಾಳಂತೆ, ಅದಕ್ಕೆ ನಾನು ಅವಳ ರೂಮಲ್ಲಿ ಇರ್ಬೇಕಂತೆ. ನನ್ನ ಬಟ್ಟೆ ಎಲ್ಲ ಆ ರೂಮಲ್ಲಿದೆ. ನಾನು ನೆಟ್ಟಿರೋ ಬಟ್ಟೆನೂ ಹಾಕೊಂಡಿಲ್ಲ. ಅದೇನ್ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಏನೇನೋ ಮಾಡ್ತಾ ಇದೀವಿ. ಅವಳು ಇದನ್ನೇ ಬ್ಲಾಗ್ ಮಾಡೋ ಅಂತ ಬೇರೆ ಫೋನ್ ಮಾಡಿ ಹೇಳೋಳೆ. ದೊಡ್ಡದಾಗ ಏನೋ ಮಾಡ್ತಿದೀವಿ ಅನ್ಕೊಂಡು. ನಮ್ಗೆ ಯಾರಿಗೂ ಏನು ಮಾಡಕ್ ಬರಲ್ಲ ಆಕ್ಚುಲಿ. ಗೊತ್ತಿಲ್ಲ ಅದು ಹೆಂಗ್ ಬರುತ್ತೆ ಅಂತ. ಏನೇನೋ ಟ್ರೈ ಮಾಡ್ತಾ ಇದೀವಿ. ಅದು ಅರ್ಜೆಂಟ್ ಟೈಮ್ ಎಷ್ಟು? ಟೈಮ್ ನೋಡಿ ಟೈಮ್ ಬೇರೆ 11:30. ನೋಡೋಣ ಹೆಂಗ್ ಬರುತ್ತೆ ಅಂತ. ನೋಡಿ ಸಮಯ ಎಲ್ಲಿಗೆ ಹಾಕೋದು ಗೈಸ್. ಆಗ್ಲೇ 11:50 ಆಯ್ತು. ನಿದ್ದೆ ಬರ್ತಿದೆ ನನಗೆ. ನಮ್ಮ ಅಕ್ಕ ಮಾತ್ರ ರೂಮಿಂದ ಈಚೆ ಬರ್ತಾ ಇಲ್ಲ. ಬಟ್ಟೆನೂ ಕೊಡ್ತಾ ಇಲ್ಲ ಗೈಸ್ ಹಾಕೊಳಕ್ಕೆ. ನಿದ್ದೆ ಹಿಂಗೆ ಕಣ್ಣಲ್ಲಿ ಹಂಗೆ ಇಳೀತಾ ಇದೆ. ವಿಶ್ ಮಾಡ್ತಾ ಇದೆಯಾ ನೋಡು. ಕಾವ್ಯ, ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೌಮ್ಯ, ಥ್ಯಾಂಕ್ ಯು. ಸೆಕೆಂಡ್ ವಿಶ್. ನಮ್ಮ ಅಕ್ಕ ಇನ್ನ ವಿಶ್ ಮಾಡಿಲ್ಲ ಗೈಸ್. 12 ಗಂಟೆ ಆಯ್ತು. ಇನ್ನ ಈ ರೂಮಲ್ಲಿ ಲಾಕ್ ಮಾಡ್ಬಿಟ್ಟವಳೆ ನನಗೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಡ್ತೀವಿ, ಕರಿಬೇಕು ತಾನೇ ನಮ್ಮನ್ನು. ನೋಡಿ ಗೈಸ್ ಹೆಂಗಿದೀನಿ ನಾನು. ಇನ್ನ ಎಷ್ಟೊಂದು ಲಾಕ್ ಮಾಡಿರ್ತಾರಪ್ಪ ಅವ್ರೆ. ನಿದ್ದೆ ಬರ್ತಾ ಇದೆ ನನಗೆ ಗೈಸ್. ಟೈಮ್ 12:15 ಆಯ್ತು. ನಾನು ಇನ್ನ ಈಚೆ ಕರೆ ಟೈಮ್ ಆಗಿಲ್ಲ. ಸೊ ನಾನು ಎದ್ದೋಗ್ಬಿಡ್ತೀನಿ ಗೈಸ್. ಏನ್ ಪೂಜೆ ನಿಂದು? ಟೈಮ್ ತಂದ್ಕೊಡ್ತೀನಿ, ಹಾಕುವ. ಆ ಕಬೋರ್ಡ್ ಅಲ್ಲಿ ಆ ಕಡೆ ವಿಂಡೋ ಸೈಡು ಫುಲ್ ಕೆಳಗಡೆ ಇದೆ. ಡ್ರೆಸ್ ಚೇಂಜ್ ಮಾಡೋಣ ಗೈಸ್. ಔಟ್ಫಿಟ್ ಚೇಂಜ್ ಆಗಿದೆ. ಇದು ಆಕ್ಚುಲಿ ಬರ್ಡೇ ಔಟ್ಫಿಟ್ ಏನಲ್ಲ, ಸುಮ್ಮನೆ ಜಸ್ಟ್ ನೈಟ್ ಡ್ರೆಸ್ ಅಂತ ತಗೊಂಡಿದ್ದೆ ಬರ್ಡೇ ಔಟ್ಫಿಟ್ ಜೊತೆ. ಎಲ್ಲೂ ಈಚೆ ಹೋಗ್ತಾ ಇಲ್ವಲ್ಲ, ಅದಕ್ಕೆ
ನೈಟ್ ಡ್ರೆಸ್ಸೇ ವೇರ್ ಮಾಡಿದ್ದೀನಿ. ಮತ್ತೆ ಇನ್ನ ಡೋರ್ ತೆಗಿಯಕ್ಕೆ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಪೂಜಾ ಬರ್ಬೋದಾ? ಇನ್ನ ಇದು ಇದು ಅಯ್ಯೋ ದೇವ್ರೆ, ಇನ್ನು ಎಷ್ಟೊತ್ತು ಕಾಯ್ಬೇಕಂತ ಗೊತ್ತಿಲ್ಲ. ನೋಡಿ ಗೈಸ್, ನೈಲ್ ಆರ್ಟ್ ಹೌದು, ಮತ್ತೆ ಅವಳ ಔಟ್ಫಿಟ್. ಇದಕ್ಕೋಸ್ಕರನೇ ಹಾಕೊಂಡಿದ್ದು ಆಕ್ಚುಲಿ. ನಂದು ನೈಲ್ ಆರ್ಟ್ ಸೆಲೆಕ್ಷನ್ ನಂದು. ಸೊ ಅದು ಡ್ರೆಸ್ಸಿಗೆ ಹಂಗೆ ಮ್ಯಾಚ್ ಆಗ್ತಾ ಇದೆ. ನಮ್ಮಿಬ್ರು ಔಟ್ಫಿಟ್ ಹಿಂಗಿದೆ. ನಮ್ಮ ಅಪ್ಪಂಗೂ ತಡ್ಕೊಳಕ್ ಆಗ್ತಾ ಇಲ್ಲ, ನಂಗೂ ತಡ್ಕೊಳಕ್ ಆಗ್ತಿಲ್ಲ ಅವ್ರು ಏನ್ ಮಾಡ್ಸವ್ರೆ ಅಂತ ನೋಡಕ್ಕೆ. ನಾನ್ ನೋಡಿ ಗೈಸ್, ಇಷ್ಟೊಂದು ಟೈಮ್ ಕೊಟ್ಟವ್ರೆ ಅಂತ ಕ್ಲಿಪ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದೀನಿ. ಟೈಮ್ ಪಾಸ್ ಮಾಡಕ್ಕೆ ಏನೂ ಇಲ್ಲ. ಫೋನಲ್ಲಿ ಚಾರ್ಜ್ ಇಲ್ಲ, ಫೋನ್ ಯೂಸ್ ಮಾಡೋಣ ಅಂದ್ರೆ. ನಮ್ಮಪ್ಪ ಈ ಡೋರ್ ಕ್ಲೋಸ್ ಮಾಡಿ ಆ ಡೋರ್ ಓಪನ್ ಮಾಡ್ತಾರೆ ನೋಡಿ. ಏನ್ ಬ್ರಿಲಿಯಂಟ್ ನಾವಪ್ಪ. ಕಾಸಿದೀವಾ? ತಳ್ಬೇಡ ಡೋರ್ನ. ಡೋರೇ ತಂದ್ಬಾರ್ದ? ಅಲ್ಲಿ ಸರ್ಪ್ರೈಸ್ ಇಟ್ಟಿದ್ದೀರಾ? ಬಂದ್ವಾ ನಾವಿಬ್ರು? ಇಬ್ರು ಕವರ್ ಆಗ್ತಿದೀವಾ? ಓಕೆ ಬಾ. ಏನ್ ಮಾಡಿದೀರಾ? ಉಲ್ಟಾ ಆಗ್ತಿದೀವಿ. 3, 2, 1 ಕೆಳಗಿದೆ. ಅಪ್ಪ ಏನಿದು? ರಿಯಾಕ್ಷನ್ಸ್ ಎಲ್ಲ ತಕೊಳ್ರಿ. ಸ್ಟ್ರಾಬೆರಿ ಇದು ನೀನೇ ಮಾಡಿರೋದಾ? ಅದು ಹೆಂಗ್ ಮಾಡಿದ್ವಿ ಅಂತ ನಂಗೆ ಇದು ಇಷ್ಟ ಆಕ್ಚುಲಿ, ಸ್ಟ್ರಾಬೆರಿ ಸಾಕಾಗಿದೆ. ಇದೇನು ಏನೋ ಇಟ್ಟಿದ್ದೀರ ತಲೆ ಮೇಲೆ? ಏನಿಟ್ಟಾರಪ್ಪ ತಲೆ ಮೇಲೆ? ನಾಲ್ಕೋತರ ಆದ್ರೂ ಹಾಕೊಳ್ಳ ನೋಡೋಳು. ಕತ್ತೆ ಸೌಮ್ಯ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಕಾವ್ಯ, ಹ್ಯಾಪಿ ಬರ್ತ್ಡೇ. ಕಷ್ಟ ಪಡ್ತಾವ್ರ ನೋಡಿ ಫೋನ್ ಸೆಟ್ ಮಾಡಕ್ಕೆ. ಡಬ್ಬಾ ಸ್ಟ್ಯಾಂಡ್ ಹಿಡ್ಕೊಂಡು ನೋಡೋದು. ಒಂದ್ ಸ್ಟ್ಯಾಂಡ್ ಗಿಫ್ಟ್ ಮಾಡುವಂತೆ. ಒಂದ್ ಸ್ಟ್ಯಾಂಡು, ಒಂದ್ ಮೈಕು, ಒಂದ್ ರಿಂಗ್ ಲೈಟು ಎಲ್ಲ. ಈ ಸೌಮ್ಯ ಅದೇನ್ ನೋಡ್ತಾವಳು ಇಷ್ಟು ಇಂಟ್ರೆಸ್ಟ್ ಆಗಿ. ಬರ್ತಾ ಇದೆ ಕಣೆ ಮೇಲಕ್ಕೆ. ನಾನು ಪ್ಯಾಕಿಂಗ್ ಮಾಡಿದಿರಲ್ಲಪ್ಪ. ಮತ್ತ ಏನಿದು? ನಾನು ಯಾವ ಕಲರ್ ಅಂತ ಹೇಳ್ಬಿಡ್ಲ. ನೆನ್ನೆ ಇನ್ನೂ ಹೊರಗಡೆ ಹೇಳ್ತಿದ್ದೆ ಸಿಲ್ವರ್ ವಾಚ್ ಇಲ್ಲ ಅಂತ. ರಾಂಗ್. ಇಲ್ವಾ? ಫಸ್ಟ್ ಗಿಫ್ಟ್ ವಾಚ್, ಈ ವರ್ಷದ ಬರ್ಡೇದು ಆಟೋಮ್ಯಾಟಿಕ್ ವಾಚ್. ಈ ವಾಚ್ನ ಆಗ್ಲೇ ಬಿಚ್ಚಿಟ್ಬಿಟ್ಟಿದೀನಿ. ಇವರೆಲ್ಲ ನೋಡಿ ಚೆನ್ನಾಗಿ ತಿಂತಾ ಇದಾರೆ. ತಿನ್ಬಿಟ್ಟು ಮಲ್ಕೊಳ್ಳೋಣ. ಟೈಮ್ ಎಷ್ಟಾಯ್ತಾ? 2 o'clock. 2 o'clock ಆಗಿದೆ ಟೈಮು. ಇದಂತೂ ತಪ್ಪ. ನನ್ನ ಫೇವ್ರೇಟ್ ಇದು. ಯಾರು ಗಿಫ್ಟು? ಓಕೆ. ಅಯ್ಯೋ ಪೂಜಾ ಬಾಣ ಇದೆ, ಇಟ್ಕೊ. ಇಟ್ಕೊಳ್ರಿ ಫೋನ್. ಯಾರು? ನಾನು ತಿಂತಾ ಇದೀನಿ. ಸೋಮೆ ತಿನ್ನೋರಲ್ಲ ಇಟ್ಕೊಳಪ್ಪ. ಡ್ರೆಸ್ಸು ಇಷ್ಟ ಇದೆ. ಖಾಲಿ ಮಾಡ್ಬಿಟ್ರಿ ಫುಲ್ಲು. ಲಾಂಗ್ ಡ್ರೆಸ್, 1 piece ಸಂಸೂಟ್ ಅದು. ಸೂಟ್ ಇದು. ಇದು ಚೆನ್ನಾಗಿದೆ. ಕಾವ್ಯ ಅಂತ 4 ಜನ ಬರ್ಬೋದು. ತೋರ್ಸಕ್ ನಾನು ನಿಂತ್ಕೊಬೇಕು. ಚೂಡಿದಾರೆ. ಸೆಲೆಬ್ರೇಷನ್ ಮಾಡಕ್ ಹೋಗಿ ನನ್ನ ರೂಮ್ನ ಹೆಂಗ್ ಮಾಡಿದಾಳೆ ನೋಡಿ. ಫಸ್ಟ್ ಇವಾಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅನ್ಕೊಂಡೆ ಇವತ್ತು. ಸೊ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಬೇಕು. ಅದನ್ನ ಮಾಡ್ಬೇಕು ಅಂತ ಅಂದ್ರೆ ಕ್ಲೀನ್ ಮಾಡೋಣ. ಸೊ ಗೈಸ್ ಫೈನಲಿ ರೆಡಿ ಆಗಿದ್ದಾಯ್ತು. ಇವಳು ರೆಡಿ ಆಗಿದ್ದಾಳೆ. ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ವಿ. ಟೈಮ್ ಎಷ್ಟಾಯ್ತು? ಇತ್ತೊತ್ನಲ್ಲಿ ನಾವುಗಳು ಅನ್ಸುತ್ತೆ ಗೈಸ್ ಟೆಂಪಲ್ಗೆ ಹೋಗೋದು. ನಾನು ಹೇಳಿದೆ 4 o'clock. 1 ಗಂಟೆ.
ಸ್ಟಿಲ್ ಆಮೇಲೆ ಹೋಗಕ್ಕಾಗಲ್ಲ. ನಾನು ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದೀನಿ. ಮತ್ತೆ ಬನ್ನಿ ಔಟ್ಫಿಟ್ ಚೇಂಜ್ ಮಾಡ್ಬೇಕು. ಇದು ಟೆಂಪಲ್ ಔಟ್ಫಿಟ್, ಪೂರ ಟೆಂಪಲ್ ಔಟ್ಫಿಟ್. ಪುನಃ ಇವತ್ತೇ ಬರ್ತೀಯಾ? ಬರ್ಡೇ ಟೆಂಪಲ್ ಔಟ್ಫಿಟ್. ಇದು ನನ್ ಬರ್ಡೇ ಪೂಜನ್ ಟೆಂಪಲ್ ಔಟ್ಫಿಟ್. ನನ್ ಬರ್ಡೇ ದಿನ ಪೂಜನ್ ಟೆಂಪಲ್ ಔಟ್ಫಿಟ್. ಇದು ನಂದು ಸಿಂಪಲ್ ಹಾಕೋಬಿಟ್ಟೊಳಗೆ ಬರ್ಡೇಗಲ್ ತರ ಕಾಣಿಸ್ತಾ ಇಲ್ಲ. ನಾವು ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ವಿ ಗೊತ್ತಾ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಳ ಆಕ್ಚುಲಿ ಸ್ವಲ್ಪ ಚಿಕ್ಕವಳಿರೋ ಟೈಮಲ್ಲಿ ಅವಳು ನನ್ ಬರ್ಡೇ ದಿನ ಅವಳು ಕಲರ್ ಡ್ರೆಸ್ ಹಾಕೊಂಡ್ ಸ್ಕೂಲ್ಗೆ. ಬಟ್ ನಾನ್ ಲಾಸ್ಟ್ ವರ್ಗು ಅಂದ್ರೆ ನಾನು ಹೈಸ್ಕೂಲಿಗೆ ಬರೋವರ್ಗುನು ಅವಳ ಬರ್ಡೇ ದಿನ ನಾನ್ ಮಿಸ್ ಮಾಡದೆ ಅವಳ ಜೊತೆ ಕಲರ್ ಡ್ರೆಸ್ ಹಾಕೊಂಡ್ ಹೋಗ್ತಾ ಇದ್ದೆ. ಅದು ಸೇಮ್ ಡ್ರೆಸ್ ಇಸ್ಕೊಂಡ್ ಹಾಕೊಂಡ್ ಹೋಗ್ತಾ ಇದ್ದೆ. ಅವಳಂತೂ ಅಳ್ಳವಳು. ಅವಾಗ ನಾನ್ ಹಾಕೊಂಡಿದ್ದ ಬಟ್ಟೆನ ಹಾಕೊಂಡ್ಬರ್ತಾಳೆ, ನನ್ ಬರ್ಡೇ ಔಟ್ಫಿಟ್ ನಾನ್ ತಗೊಂಡಿದ್ರೆ ಅವಳು ಹಾಕೊಂಡ್ಬರ್ತಾಳೆ ಅಂತ. ಬಟ್ ಆದ್ರೂ ಬಿಡ್ತಾ ಇಲ್ಲ, ಹಾಕೊಂಡ್ ಹೋಗ್ತಾಳೆ. ಅಲ್ವಾ ಪೂಜಾ? ಅವಾಗಿಂದಾನು ಇಳಿದಿದೆ, ಬರೀ ಕಿತಾಪತಿ ಹಿಂಸೆ ಇಲ್ಲ. ಲೋ ಫಸ್ಟ್ ಇರ್ತಾನೆ ಕಿತಾಪತಿ ಹಿಂಸ ಉಟ್ಬಿಟ್ಟವ್ರೆ. ಹೌದಂತ. ಗೈಸ್, ಈ ಗಾಡಿಗೂ 1 ವರ್ಷ ಆಯ್ತು. ಗಾಡಿಗೂ ಸೆಲೆಬ್ರೇಟ್ ಮಾಡಿಸ್ಬೇಕು. 1 ಇಯರ್ ವಾಷಿಂಗ್ ಕೂಡ ಬಿಟ್ಟಿಲ್ಲ ಗಾಡಿನ. ಇವಾಗ ಟೆಂಪಲ್ ಗೆ ಬಂದಿದೀವಿ. ನಮ್ ಜೊತೆ ನಮ್ ವಿನಯಣ್ಣ ಅಂತ ಇದೀನಿ, ವಿಜಯಣ್ಣ ಅಂದವ್ರೆ. ಸ್ವಲ್ಪ ಹತ್ರ ಬಂದಿದೀವಿ. ಇವಳೇನೋ ಎತ್ಕೊಬೇಕಂತೆ, ಅದಕ್ಕೆ ಅದೇನು ಕವರಲ್ಲಿ ಏನೋ ಹಿಂಗ್ಯಾಕೆ ನೋಡಿ ಗೈಸ್, ಬರ್ಡೇಗಳ ಮೇಲೆ ಹೆಂಗ್ ರೇಗಾಡ್ತಾಳೆ. ಅಣ್ಣ ಎಲ್ಲೋದ್ರು? ಹ್ಯಾಪಿ ಬರ್ಡೇ ಟು ಮೀ, ವಿಶ್ ಮಾಡ್ರಿ. ಹ್ಯಾಪಿ ಬರ್ಡೇ ಆಂಟಿ ವಿಶ್ ಮಾಡ್ತಿದಾರೆ. ಹ್ಯಾಪಿ ಬರ್ಡೇ ನೋಡಿ, ರ್ಯಾಬಿಟ್ ಅಲ್ಲಿ ಫುಲ್ ಪಿಂಕ್ ಆಗಿದೆ. ರ್ಯಾಬಿಟ್ ತರನೇ ಆಗಿದೆ. ಎಷ್ಟ್ ದೊಡ್ಡ ಕೇಕ್ ತಗೊಬಂದವಳೆ ನೋಡಿ ಇಲ್ಲಿ. ಏನ್ ತಂದವಳು ಏನೋ ಗೊತ್ತಿಲ್ಲ. ಅವಳು ಅವಳ ಫ್ರೆಂಡ್ ನ ಕರ್ಕೊಂಡ್ ಬರೋದಕ್ಕೆ ಹೋಗಿದ್ದಾಳೆ. ಅಷ್ಟರಲ್ಲಿ ನಾನ್ ರೆಡಿ ಆಗ್ಬೇಕು. ಈ ಔಟ್ಫಿಟ್ ಇಂದ ಬೇರೆ ಔಟ್ಫಿಟ್ ಚೇಂಜ್ ಆಗ್ಬೇಕು. ಸೊ ಒಂದು ಟ್ರಾನ್ಸಿಷನ್ ಮಾಡೋಣ ಅಂತ. ಚಲಾ, ನನ್ನ ಸೆಕೆಂಡ್ ಬರ್ಡೇ ಔಟ್ಫಿಟ್ ಈ ತರ ಇದೆ. ಈಚೋದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಮೇ ಬಿ ಥರ್ಡ್ ಬರ್ಡೇ ಔಟ್ಫಿಟ್ ಬರ್ಬೋದು, ನೋಡೋಣ. ಎಲ್ಲಾದ್ರೂ ಹೋಗಿದ್ರೆ ಮಾತ್ರ. ಇವಾಗ ಬ್ರೂ ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ ನಾವೆಲ್ಲರೂ. ಅಲ್ಲೋದ್ಮೇಲೆ ಏನೇನಾಗುತ್ತೆ, ಅಲ್ಲಿಂದ ಎಲ್ಲಿ ಹೋಗ್ತೀವಿ ಏನು ಅಂತ ಇನ್ನೂ ಪ್ಲಾನ್ ಇಲ್ಲ, ನೋಡೋಣ. ಕಾವಲಿ ಹೊರಟಿದೀವಿ ಬ್ರೂ ಫ್ಯಾಕ್ಟ್ರಿಗೆ. ಅಲ್ಲೋಗಿ ಏನ್ ಮಾಡೋದು ಏನಿಲ್ಲ, ಆ ಕೇಕ್ ಕಟ್ ಮಾಡಿ ತಿನ್ಕೊಂಡು ವಾಪಸ್ ಬರೋದು ಅಷ್ಟೇ. ಅದು ಫುಲ್ಲು ಇದೆ, ಸಕ್ಕತ್ತಾಗಿದೆ. ಹ್ಯಾಪಿ ಬರ್ಡೇ ಸಿಲಿಗಲ್ ಅಂತ ಹಾಕ್ಸೋಣ. ತೆಗಿಯಕ್ ಹಾಕ್ಬೇಕು, ಆಮೇಲೆ ಇಡಕ್ ಹಾಕ್ಬೇಕು. ತೆಗಿಬೇಡ ಅದನ್ನ. ನನಗ್ ತಿನ್ಸು ಅಂತ ಅಂದ್ರೆ ಅವಳೇ ತಿನ್ಸ್ಕೊಂಡ್ಕೊಳ್ಳೋದು. ತಿನ್ಸು ಅಂತ ಕೇಳ್ಕೊಳ್ಳೋದು. ಕಾವ್ಯ ಹೊಡೆದಾಕ್ ಬಿಡ್ತೀನಿ. ಇದೇನೋ ಅಮೆಝಾನ್ ಅನ್ಸುತ್ತೆ. ನಿಕ್ಕೆ ಹತ್ರ ವಾಯ್ಸ್ ಕೇಳ್ಸಲ್ಲ. ಇಲ್ಲಿ ಬಂದು ಎಂಜಾಯ್ ಯೋರ್ ಗಿಫ್ಟ್ ಫ್ರಮ್ ಪೂಜಾ ಗೌಡ. ಗೆಸ್ ಮಾಡಕ್ಕೆ ಐಡಿಯಾ ಇಲ್ಲ ನನಗೆ ಏನ್ ಗಿಫ್ಟ್ ಕೊಟ್ಟಿರ್ತಾಳೆ ಅಂತ. ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ನನ್ ಐಡಿಯಾ ಇದೆ. ಓಕೆ, ಬಂದಲ್ಲ. ಏನಿದು? ಮೈಕಾ? ಯೂಟ್ಯೂಬ್ ಮಾಡಕ್ ಮೈಕ್ ಹೇಳ್ತದೆ ನಾನು. ಬಟ್ ನಾನು ಅನ್ಕೊಂಡಿಲ್ಲ ಅವಳಿಗೆ ಗಿಫ್ಟ್ ಕೊಡ್ತಾಳೆ ಅಂತ. ಬೇರೆ ಏನಾದ್ರು ಇರ್ಬೋದೇನೋ ಅನ್ಕೊಂಡಿದ್ದೆ. ಏನ್ ಗಿಫ್ಟ್ ಕೊಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಇದನ್ನ ಮಾತ್ರ ಕೊಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ಇದು ನಾನು 3 ವರ್ಷದಿಂದ ಕೇಳ್ತೇನೆ, ಒಂದ್ಸಲಿನೂ ತಂದ್ಕೊಟ್ಟಿಲ್ಲ. ಈ ವರ್ಷ
ಟಿಂಗ್ ಫೋಟೋಸು ಎಲ್ಲ ತೆಕ್ಕೊಂಡಾಯ್ತು. ಇವಾಗ ಕೆಳಗೆ ಹೋಗಿ ಅಲ್ಲಿ ಏನೋ ಆರ್ಡರ್ ಮಾಡಿಲ್ಲ ಅಂದ್ರೆ ಒದ್ದೋಡಿಸ್ತಾರೆ ಇಲ್ಲಿಂದ. ಯಾಕೆಲ್ಲ ಈ ರೇಂಜಿಗೆ ನೋಡ್ತಾವ್ರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಇಲ್ಲಿ ಯಾರೋ ಪಾಪ ಹಾಯ್ ಹೇಳಿದ್ರು, ಬಟ್ ನಂಗೆ ಯಾರು ಅಂತ ಗೊತ್ತಿಲ್ಲ ಗೈಸ್. ಅವರು ಕೆಳಗಡೆ ಇನ್ಮೇಲೆ ಮೈಕ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ನನ್ ಬರ್ಡೇಗ್ ನಮ್ಮ ಅಕ್ಕ ಅಲ್ಲಿ ಪಟಾಕಿ ಓಡಿಸ್ತಾವಳೆ, ಇಲ್ಲಿ ಓಡ್ಸದ್ ಬಿಟ್ಟಿ. ಅಯ್ಯೋ ಗೊತ್ತಾಗಿಲ್ಲ ಅವಳಿಗೆ ಎಲ್ಲಿ ಓಡಿಸ್ಬೇಕು ಅಂತ. ಅದ್ ದೂರ ಓಡಿಸ್ತಾವಳೆ, ಬರಲ್ಲ ನೀಟಾಗಿ ಅಂತ. ನೋಡು ಪೂಜಾ, ಸೊಳ್ಳೆಗಳು. ಇನ್ನೊಂದ್ ಕಡೆ ಹೋಗ್ತಿರೋದ್ರಿಂದ ಬರೀ ಪ್ರೈಸ್ ಮತ್ತೆ ಜ್ಯೂಸ್ ಆರ್ಡರ್ ಮಾಡ್ಕೊಂಡಿದೀವಿ. ಪಾರ್ಟಿ ಮಾಡಿದ್ವಿ ಗೈಸ್. ಇನ್ನೊಂದ್ ಸ್ವಲ್ಪ ಜಾಯಿನ್ ಆಗ್ತದ ಜನ ಬಿಟ್ಟವ್ರೆ ಗೈಸ್. ಎಲ್ಲ ಪೂಜಾ ಟೆನ್ಷನ್ ನಮ್ ಇಂಡಿಯಾ ಗೆಲ್ಲಿ ಅಷ್ಟೇ. ನಮ್ಮ ಅಕ್ಕ ಆಕ್ಚುಲಿ ಹೋದ ವರ್ಷ ಅದಕ್ಕೆ ಹೋದ ವರ್ಷ ಒಂದ್ ದೊಡ್ಡ ಏನಂತಾರ ಅದನ್ನ ಲಿಮೋಸಿನ್ ಅಂತೆ, ಅದ್ರಲ್ಲಿ ಸೆಲೆಬ್ರೇಟ್ ಮಾಡ್ಸಿದ್ಲು ದುಬೈಯಲ್ಲಿ. ಸೊ ಈ ವರ್ಷನೂ ಕರ್ಸಕ್ ಟ್ರೈ ಮಾಡಿದ್ದು, ಬಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿದ್ಯಲ್ಲ, ಅದಕ್ಕೆ ಬಂದಿಲ್ಲ ಗೈಸ್. ಅದಕ್ಕೆ ಜಸ್ಟ್ ಇಲ್ಲಿ ಬ್ಲೂ ಫ್ಯಾಕ್ಟ್ರಿಗೆ ಬಂದು ಮಾಡ್ಕೊಂಡು ಹೋಗ್ತೇವೆ. ಅದು ಪಟಾಕಿ ಬೇರೆ ಓಡ್ಸೋಳೆ, ಅಷ್ಟು ದೂರದಲ್ಲ ನಂಗೆ ಗೊತ್ತು. ಇವ್ ಸ್ವಲ್ಪ ಡಾಗ್ಸ್ ಹತ್ತಿಸ್ತಾರ ಗೈಸ್. ಕೇಕ್ ಸಕ್ಕದಾಯ್ತು, ಟೇಸ್ಟ್ ಸಕ್ಕದಾಯ್ತು, ಸೂಪರ್ ಆಯ್ತು. ಒಟ್ನಲ್ಲಿ ಎಲ್ಲ ಸಕ್ಕದಾಯ್ತು. ಈ ವಾಯ್ಸ್ ಕೇಳ್ತಾ ಇರಲ್ಲ, ನಾನು ಇನ್ನ ಮೈಕ್ ಯೂಸ್ ಮಾಡ್ತಾ ಇಲ್ಲ. ಬರ್ಡೇ ದಿನ ಇಂಡಿಯಾ ಮ್ಯಾಚ್. 2 ಸಲ ದವಾಖಾನೆ ಇದೆ ಇವತ್ತು. ಗ್ರಾಸರಕ್ಕಾಗಿದೆ. 3ನೇ ಸಲ ಎಲ್ಲಿ ಬೀಳ್ತೀನೋ ಕನ್ಫರ್ಮ್ ಅಂತ ಗೊತ್ತಿಲ್ಲ. ಅದಕ್ಕೂ ಮುಂಚೆ ಹೋಗಿ ಸ್ಲಿಪ್ಪರ್ ಬಿಚ್ಬಿಟ್ರೆ ಕರೆಕ್ಟ್ ಇರುತ್ತೆ. ಸ್ಲಿಪ್ಪರ್ ಬರ್ಡೇ ಮುಗ್ದಾಯ್ತು. ಏನೋ ಥ್ಯಾಂಕ್ ಯು ಸೋ ಮಚ್. ಇವಳು ಇವಾಗ ಫೋಟೋ ಹಾಕೋದು, ವಿಡಿಯೋ ಎಡಿಟ್ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿರ್ತಾಳೆ, ಇನ್ ಮಾತು ಆಡಲ್ಲ. ಇಲ್ಲ, ನಾನೆಲ್ಲ ನಾಳೆ ಹಾಕ್ತೀನಿ. ಇವತ್ತು ಹಾಕೋ ಪೇಷನ್ಸ್ ನನಗಿಲ್ಲ, ಆಲ್ರೆಡಿ ಟೈಮ್ ಆಗೋಯ್ತು. ನಾನು ನೆನ್ನೆ ಮಾಡಿರೋದು ಇವತ್ತು ಹಾಕಿದಾಳೆ, ಇವತ್ತು ಮಾಡಿದ್ರೆ ನಾಳೆ ಹಾಕ್ತಾಳೆ. ಔಟ್ಫಿಟ್ 3. ವಿಶ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಮತ್ತೇನ್ ಸಮಾಚಾರ? ಏನಲ್ಲ ಅಷ್ಟೇ. ಚಂದು ಮತ್ತೆ ಅವ್ರ ಫ್ರೆಂಡ್ ಒಂದ್ ಕೇಕ್ ತಗೊಂಡಿದ್ದಾರೆ. ನಿಮ್ನ ಅವ್ರು ರಾಜು ಅಂತವ್ರೆ, ನಾವ್ ಯಾವ ರಾಜು ಅಂತ ಕೇಳ್ತಾ ಇದೀವಿ. ರಾಜು ಅಂದ್ರೆ ಅವ್ರ ಪರವಾಗಿಲ್ಲ ಕಂಡಿಡಿತಾಳೆ. ಇವಳು ರಾಜುನಾ? ಯಾವ ರಾಜು? ಕಾವ್ಯ ಅಂತಾನೆ ಹಾಕ್ಸಿದೀರಾ? ಏನ್ ಹಾಕ್ಸ್ಕೊಂಡ್ ಬಂದಿರ್ತೀರೋ ಅಂತ ಅನ್ಕೊಂಡೆ ನಾನು. ಏನ್ ಹಾಕ್ಸ್ಕೊಂಡ್ ಬಂದಿರ್ತೀರೋ ಅನ್ಕೊಂಡೆ. ಬೇಡ, ಕಾವ್ಯ ಅಂತಾನೆ ಹಾಕ್ಸಿದ. ಕಾವ್ಯ ನೆಕ್ಸ್ಟ್ ತಿಂಗಳು ಉಟ್ಪಾಡಿತ್ತು, ಉಟ್ಕೊಂಡಿದ್ದ, ಹುಟ್ಟಿರೋ ತಪ್ಪಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಟು ಯು. ಆಲ್ರೆಡಿ 1 ಅವರ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು. ನೋಡಿ ಒಳ್ಳೆ ಬಂತಿದ್ದ ಎಷ್ಟೊಂದು ಲೇಟ್ ಐತೆ. ಅವತ್ತು ಯಾರೋ ಬಂದು ಕಟ್ ಮಾಡ್ತಾರೆ. ಹ್ಯಾಪಿ ಬರ್ಡೇ ಟು ಯು ಕಾವ್ಯ ಯಾರುಂಡೆ. ಹ್ಯಾಪಿ ಬರ್ಡೇ ಟು ಯು. ಏನ್ ಗೊತ್ತಾ, ಮೈಕ್ ಗಿಫ್ಟ್ ಮಾಡು. ಮೈಕಾ? ನೋಡಿ ಗೈಸ್, ನನ್ ಬರ್ತಡೇ ಮಾಡ್ಕೊಳಕ್ಕೆ ಬಿಡಲ್ಲ ಇವಳು. ಎಲ್ಲ ಔಟ್ಫಿಟ್ಗೂ ಮುಂದೆ ಮಕ ಮಾತಾ ಚೆನ್ನಾಗಿದೆ, ಹಿಂದೆ ತಿಗ ಎಲ್ಲ ಕಟ್ ಮಾಡಾಕ್ಬಿಟ್ಟವಳೆ. ಚಂದು
ನಿನ್ಗೋಸ್ಕರ ನಾನು ಊರಿಂದ ಎಲ್ಲಾರು ಬಿಟ್ಟು ಬಂದಿದ್ದೀನಿ ಗೊತ್ತಾ ದೇವ್ರೆ ಫ್ಯಾಮಿಲಿ ಇರಲ್ಲ ಅವ್ರೆ ನಾನ್ ಮಾತ್ರ ಇಲ್ಲಿದ್ದೀನಿ ಇವಾಗ ನಾವೆಲ್ಲರೂ ಹೋಗ್ತಾ ಇದೀವಿ ಡಾಬಾಗೆ ಗಿಫ್ಟ್ ತಗೊಂಬಂದ್ಬಿಟ್ಟವನೆ ಏನ್ ಗಿಫ್ಟ್ ಹರೀಶ್ ಇದು ಆ ಕಡೆಯಿಂದ ಯಾಕೆ ನೀವು ವಿಡಿಯೋ ಮಾಡ್ಬಾರ್ದು ವಿಡಿಯೋ ಎಲ್ಲ ಮಾಡ್ಬೇಡ ಅಂತ ಇದು ಏನೋ ಚೈನ್ ಏನೋ ಇಯರಿಂಗ ನಾನ್ ಕರೆಕ್ಟ್ ಆಗಿ ಹೇಳಿದೆ ಎರಡು ಇದೆ ಚೈನ್ ಕ್ಯೂಟ್ ಆಗಿದೆ ಬಟ್ಟ ಬಂದವನೆ ಅದ್ರಲ್ಲೂ ನಾಯಿ ಅಂತ ಹಾಕ್ಸಿದ್ಯಲ್ಲ ಅದನ್ನೆಲ್ಲ ಹೊಡಿಬೇಡ ನಾನು ಇವಾಗ್ಲೂ ಹೇಳ್ತೇವೆ Happy birthday to you. Happy birthday to you. Happy birthday to you. Kavya Yakubde. ಸೊ ಗೈಸ್ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನಗೆ ವಿಶ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಆಲ್ಮೋಸ್ಟ್ ಮೆನ್ಷನ್ ಮಾಡಿರೋರಿಗೆಲ್ಲ ಕಮೆಂಟಲ್ಲಿ ಸ್ಟೋರಿ ಕಮೆಂಟಲ್ಲಿ ರಿಪ್ಲೈ ಮಾಡಿದ್ದೀನಿ. ಬಟ್ ತುಂಬ ಜನ ಮೆಸೇಜ್ ಮಾಡಿದ್ದೀರ, ತುಂಬ ಅಂದರೆ ತುಂಬ ಜನ. ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಬಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ತೊಗೊಂಡು ನನಗೆ ವಿಶ್ ಮಾಡಿರೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಒಳ್ಳೆ ವ್ಲಾಗ್ಸ್ ಆಗ್ತಾ ಇರ್ತೀನಿ. ನನ್ನ ಚಾನೆಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಟೇಕ್ ಕೇರ್. ಬೈ.